ನಮಸ್ಕಾರ. ನಾನು ಶುಭಾ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ನಾವು ಬೆಣ್ಣೆ ತರ್ತೀವಿ, ತಕ್ಷಣ ನಮಗೆ ಬೇಕಂದರೆ ತುಂಬ ಗಟ್ಟಿ ಇರುತ್ತಲ್ವ. ನೀವು ಹಾಲಾಗಲಿ ಇಲ್ಲ ಟೀ ಆಗಲಿ ಒಂದು ಗ್ಲಾಸ್ ಒಳಗೆ ಇಲ್ಲ ಒಂದು ಪಾತ್ರೆ ಒಳಗೆ ಸೋದಿಸ್ಕೊಂಡಿರ್ತೀರಲ್ಲ ನೋಡಿ, ಈ ಹಾಲು ಪಾತ್ರೆ ತುಂಬ ಬಿಸಿ ಇರುತ್ತೆ. ಅದ್ರ ಮೇಲೆ ಈ ಥರ ಬೋರ್ಲಾಕಿ ಇಟ್ಬಿಡಬೇಕು. ಬೋರ್ಲಾಕಿ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಬೆಣ್ಣೆ ತುಂಬ ನೀಟಾಗಿ ಕರಗಿಬಿಡುತ್ತೆ. ಟ್ರೈ ಮಾಡಿ. ಮಳೆಗಾಲದಲ್ಲಿ ಕರೆಂಟ್ ಜಾಸ್ತಿ ಇರಲ್ವಲ್ಲ, ನಾವು ಕ್ಯಾಂಡಲ್ ಕೂಡ ಹಚ್ಬಿಡ್ತೀವಿ. ಕ್ಯಾಂಡಲ್ ಜಾಸ್ತಿ ಹೊತ್ತು ಉರಿಬೇಕು ಅಂದಾಗ ನೀವು ಈ ಥರ ಒಂದು ತೆಂಗಿನ ಚಿಪ್ಪು ಒಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಇಡೋದ್ರಿಂದ ಜಾಸ್ತಿ ಹೊತ್ತು ಉರಿಯುತ್ತೆ ಮತ್ತು ಕ್ಯಾಂಡಲ್ ನೀರು ಹತ್ರ ಬಂದ ತಕ್ಷಣ ಆರೋಗುತ್ತೆ. ಟ್ರೈ ಮಾಡಿ. 2 ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ. ಸ್ವಲ್ಪ ವಿನಿಗರ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ನ್ಯೂಸ್ ಪೇಪರ್ ಬೇಕಾದ್ರೆ ತಗೋಬೋದು. ವಿನಿಗರ್ ಇಲ್ಲ ಅನ್ನೋರು ಪರ್ಫ್ಯೂಮ್ ಬೇಕಾದರೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆ ಎಲ್ಲ ಆಗೋದ್ಮೇಲೆ ಎತ್ಕೊಬಿಡ್ತೀವಲ್ಲ, ಕ್ಲೋಸ್ ಮಾಡಿಟ್ರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ನೀವು ಈ ಥರ ಟಿಶ್ಯೂ ಪೇಪರ್ ಹಾಕಿಟ್ಬಿಟ್ರೆ ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಇರಲ್ಲ. ಟ್ರೈ ಮಾಡಿ. ಬೇಕಂದರೆ ನಾವು ರೆಗ್ಯುಲರ್ ಬಳಸೋ ರೈಸಲ್ಲಿ ಅಕಸ್ಮಾತಾಗಿ ಧೂಳಿದೆ, ತುಂಬ ಹುಳು ಬಿದ್ದುಬಿಟ್ಟಿದೆ, ಸಣ್ಣ ನುಚ್ಚು ಥರ ಜಾಸ್ತಿ ಇದೆ ಅಂದಾಗ ಈ ಹೋಲ್ಸ್ ಪ್ಲೇಟ್ ಒಳಗಡೆ ರೈಸ್ ಹಾಕ್ಬಿಟ್ಟು ಜಡಿ ಹಿಡಿದ್ಬಿಟ್ರೆ ನೋಡಿ, ಸಣ್ಣ ಸಣ್ಣ ಧೂಳು ಹುಳು ಕೂಡ ಬಂದುಬಿಡುತ್ತೆ. ನಂದೇನು ಹುಳು ಬಿದ್ದಿಲ್ಲ, ನಿಮ್ದ್ರಲ್ಲಿ ಅಕಸ್ಮಾತ್ ಹುಳು ಬಿದ್ದಿದ್ರೂ ಬಂದುಬಿಡುತ್ತೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹೋಲ್ಸದ ಪ್ಲೇಟು ಬೋರ್ಲ್ ಹಾಕ್ಬಿಡಿ. ಸ್ವಲ್ಪ ಹೊತ್ತಿಗೆ ಬಿಸಿ ಆಗಿಬಿಡುತ್ತೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಬಿಸಿ ಬಿಸಿ ಇದ್ದಾಗಲೇ ನೀವೇನು ಮಾಡಬೇಕು, ಚಿಕ್ಕ ಮಕ್ಕಳ ಬಟ್ಟೆಗಳು, ಇವಾಗ ತುಂಬ ಜಡಿ ಇದೆ, ಮಳೆ ಬೀಳ್ತಾ ಇದೆ ಅಂದಾಗ ಮಕ್ಕಳ ಬಟ್ಟೆ ಕೂಡ ತುಂಬ ತಣ್ಣಗಿರುತ್ತೆ. ಮಕ್ಳಿಗೆ ಹಂಗೆ ಹಾಕೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ನೀವು ಈ ಥರ ಬಿಸಿ ಮಾಡ್ಕೋಬೇಕು. ಈ ಥರ ಮಾಡಿಬಿಟ್ಟು ಬಿಸಿ ಬಿಸಿ ಬಟ್ಟೆಗಳು ಹಾಕ್ಕೊಂಡ್ರೆ ಮಕ್ಳಿಗೆ ಬೇಗ ನೆಗಡಿ ಹಿಡಿಯಲ್ಲ. ಟ್ರೈ ಮಾಡಿ. ಮಳೆಗಾಲದಲ್ಲಿ ನಮಗೆ ಬಟ್ಟೆ ಒಣಗ್ಸೋಕ್ಕೆ ಜಾಗ ಇರಲ್ಲ. ಮನೆಯಲ್ಲಿ ನಾವು ಈ ಥರ ದಾರ ಕಟ್ಬಿಟ್ಟಿರ್ತೀವಲ್ಲ, ಇವಾಗ ಉದ್ದುದ್ದ ಹಾಕ್ಕೊಂಡ್ರೆ ಅಷ್ಟು ಬಟ್ಟೆ ಇಡಿಸಲ್ಲ. ನೀವು ಆ್ಯಂಗರ್ಗೆ ಹಾಕ್ಬಿಟ್ಟು ಆ್ಯಂಗರ್ ಮೇಲೆ ಕ್ಲಿಪ್ಸ್ ಹಾಕ್ಬಿಟ್ರೆ ನೋಡಿ, ಸ್ವಲ್ಪ ಗ್ಯಾಪ್ ಬಿಟ್ಟರೆ ಸ್ವಲ್ಪ ಜಾಸ್ತಿ ಬಟ್ಟೆಗಳು ಹಾಕ್ಕೋಬೋದು. ಮಳೆಗಾಲದಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. 1 kg ರವೆ, ಮಾಮೂಲಿ ಉಪ್ಪಿಟ್ಟು ರವೆ ತಗೊಂಡಿದ್ದಾರೆ. 1 ಕಪ್ಪಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿ ಸೇರಿಸ್ಕೋಬೇಕು ನೀವು. ಮತ್ತು 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಅಮ್ಮ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ರವೆಗೆ ಚೆನ್ನಾಗಿ ತುಪ್ಪ ಇಡಿಸ್ಬೇಕು. ಮತ್ತು ಉಗುರು ಬೆಚ್ಚಗಿರೋ ಹಾಲು ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ. ಅಂದರೆ ನಾವು ಹಿಟ್ಟಿಗೆ ಎಷ್ಟು ಹಿಡಿಸುತ್ತೋ ಅದು ನೋಡಿಕೊಂಡು ನೀವೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಅದಕ್ಕಿಂತ ಸಾಫ್ಟಾಗಿ, ಅಂದರೆ ಈ ರೊಟ್ಟಿ ತಟ್ಟಕ್ಕೆಲ್ಲ ನಾವು ಹಿಟ್ಟು ಕಲಿಸ್ಕೊತೀವಲ್ಲ, ಸೇಮ್ ಆ ಹದ ಬರಬೇಕು. ನೋಡಿ, ಮೆತ್ತಗಿದೆ. ಇವಾಗ ಅಮ್ಮ ತೋರಿಸ್ತಾರೆ ನೋಡಿ, ಈ ಹದ ಇರಬೇಕು. ಇವಾಗ ಅದನ್ನು ಮುಚ್ಚಿಕ್ಬಿಡಿ. ಒಂದು 15 ನಿಮಿಷ ಮುಚ್ಚಿ ಸೈಡ್ಗೆ ಇಕ್ಬಿಡೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು 1/4 kg ಸಕ್ಕರೆ, 1 kg ರವೆ ಅಲ್ವಾ, 1/4 kg ಸಕ್ಕರೆ ಪುಡಿ ಮಾಡಿ ತಗೊಂಡಿದ್ದಾರೆ. ಇದನ್ನು ಸೇರಿಸ್ಬಿಟ್ಟು ಒಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ಸಕ್ಕರೆ ಕರಗೋದಕ್ಕೆ ಮಾತ್ರ ನೀರು ಹಾಕ್ಕೋಬೇಕು ನೀವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಸಕ್ಕರೆ ಎಲ್ಲ ಕರಗಿಬಿಡುತ್ತೆ, ನೋಡ್ತಾ ಇದ್ದೀರಲ್ಲ. ಮತ್ತು ಅದೇ ಪುಡಿಯಾಗಿ ಹೋಗುತ್ತೆ. ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗೆ ಇಕ್ಬಿಡೋಣ. ಮತ್ತು ಒಂದು ಚಿಕ್ಕ ಬಾಣಲಿ ಇಕ್ಕೊಂಡು 1 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಗೋಡಂಬಿ ಸ್ವಲ್ಪ ಹೊತ್ತು ಹುರ್ಕೊಳ್ರಿ ತುಪ್ಪದಲ್ಲಿ. ಮತ್ತು ಸ್ವಲ್ಪ ತುಪ್ಪ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಬಾದಾಮಿನೂ ಸ್ವಲ್ಪ ಹೊತ್ತು ಹುರ್ಕೊಂಡು ಸೈಡ್ಗೆ ತಗೊಬಿಡಿ. ಮತ್ತು ದ್ರಾಕ್ಷಿ, ಇದನ್ನು ಅಷ್ಟೇ ತುಪ್ಪದಲ್ಲಿ ಹುರ್ಕೊಂಡು ಸೈಡ್ಗೆ ತಗೊಂಡಿದ್ದಾರೆ. ನಿಮಗಿನ್ನ ಪಿಸ್ತಾ ಬೇಕಂದರೆ ಪಿಸ್ತಾ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಸಕ್ಕರೆ ತಣ್ಣಗೆ ಆಗಿಬಿಟ್ಟಿದೆ. ಇದನ್ನು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಂದು ಸೈಡ್ಗೆ ಇಕ್ಕೊಬಿಡೋಣ. 15 ನಿಮಿಷ ನಾವು ಮುಚ್ಚಿಟ್ಟಿದ್ವಲ್ಲ ರವೆ ಮಿಕ್ಸ್ ಮಾಡಿಬಿಟ್ಟು, ಇದು ನೋಡಿ ಇವಾಗ ರೆಡಿ ಆಗಿದೆ, ಗಟ್ಟಿಯಾಗಿದೆ. ಒಂದು 2 ನಿಮಿಷ ನಾದ್ಕೊಬಿಟ್ಟು ಒಂದು ಕವರ್ ತಗೋಬೇಕು, ಇಲ್ಲ ಬಾಳೆ ಎಲೆ ಆದರೂ ತಗೋಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ರೊಟ್ಟಿ ತಟ್ತೀವಲ್ಲ ಸೇಮ್ ಹಂಗೆ ತಟ್ಕೋಬೇಕು. ಸ್ವಲ್ಪ ದಪ್ಪನೇ ತಟ್ಕೊಳ್ಳಿ, ಅಂದರೆ ಜಾಸ್ತಿ ತೆಳುವಾಗಿ ಏನು ಬೇಡ, ಒಂದು ಸ್ವಲ್ಪ ದಪ್ಪನೇ ಇರಲಿ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೊಂಡು ಹೆಂಚ ಮೇಲೆ ಹಾಕ್ಬಿಟ್ಟು 2 ಕಡೆ ಬಿಸಿ ಮಾಡಬೇಕು. ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. 2 ಕಡೆ ಹಿಂಗೆ ಬಿಸಿ ಮಾಡಿಕೊಂಡು ಸೈಡ್ಗೆ ತಗೊಬಿಡೋಣ. ಎಲ್ಲ ಅಷ್ಟೇ, ಎಷ್ಟಾಗುತ್ತೋ 1 kgಗೆ ಅಷ್ಟು ರೊಟ್ಟಿ ನೀವು ಈ ಥರ ರೆಡಿ ಮಾಡ್ಕೋಬೇಕು. ಅಮ್ಮನೂ ಅಷ್ಟೇ ನೋಡಿ, ಒಂದಿಷ್ಟು ರೊಟ್ಟಿ ಆಯಿತು, ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ಬೇಕು. ಎಲ್ಲನೂ ನೋಡಿ ಸೇಮ್ ರವೆ ಥರ ಆಗಿದೆಯಲ್ಲ, ಈ ಥರ ನೀವು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದಾರೆ ಎಲ್ಲ ಪುಡಿ ಮಾಡಿಬಿಟ್ಟು. ಇವಾಗ ಒಂದು ಬೇಸನ್ ಇಕ್ಕೊಂಡು ಎಲ್ಲ ರವೆ ಅದು ರೊಟ್ಟಿ ತಟ್ಟಿದ್ವಲ್ಲ ಅದು ಪುಡಿ ಮಾಡ್ಕೊಂಬಂದಿರೋದು ಸೇರಿಸ್ತಾ ಇದ್ದಾರೆ. ಎಲ್ಲ ಸೇರಿಸ್ಬಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಇತ್ತಲ್ಲ, ನೀವು ಹುರ್ಕೊಂಬಂದಿರೋ ಡ್ರೈ ಫ್ರೂಟ್ಸು ನಿಮಗೆ ಯಾವ್ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಮಕ್ಕಳು ಸ್ವೀಟ್ ಇಷ್ಟಪಡ್ತಾರಲ್ಲ, ಈ ಥರ ಉಂಡೆ ಎಲ್ಲ ಮಾಡಿದಾಗ ತಿಂದುಬಿಡ್ತಾರೆ. ಇನ್ನು ನೀವು ಪಿಸ್ತಾ ನಾನು ಹೇಳ್ದಂಗೆ ಸೇರಿಸ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಇಲ್ಲಾಂದರೆ ಅಮ್ಮ ಸೇರಿಸ್ತಾಯಿದ್ರು.
ಏಲಕ್ಕಿ ಪುಡಿ ಮಾಡಿರೋದು ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ನೀವು ಸಕ್ಕರೆ ರೆಡಿ ಮಾಡಿಟ್ಟಿದ್ದೀರಲ್ಲ, ಬೂರ ಸಕ್ಕರೆ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ಜಾಸ್ತಿ ಹಾಕ್ಬಿಡಬಾರ್ದು, ಪೂರ್ತಿ ಸೇರಿಸ್ಬೇಡಿ. ಸ್ವಲ್ಪ ಅಂದರೆ 1 ಕೆ ಜಿಗೆ 3/4 ಕೆ ಜಿ ತಗೊಂಡಿದ್ದಾರಲ್ಲ, ಅಕಸ್ಮಾತಾಗಿ ಒಬ್ಬೊಬ್ರಿಗೆ ಸ್ವೀಟು ಸ್ವಲ್ಪ ಕಮ್ಮಿನೇ ಇರಲಿ ಅಂದ್ಕೊಳ್ಳೋರು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇಲ್ಲ ನಮಗೆ ಸಾಕು, ಇದು ಮೀಡಿಯಮ್ ಸ್ವೀಟ್ ಇರುತ್ತೆ, ಅಂದರೆ ಅಷ್ಟು ಜಾಸ್ತಿನೂ ಇರಲ್ಲ ಕಮ್ಮಿನೂ ಇರಲ್ಲ, 3/4 ಕೆ ಜಿ ಅಂದರೆ ಅಮ್ಮ ಸ್ವಲ್ಪ ಸ್ವಲ್ಪನೇ ಈ ಸಕ್ಕರೆ ಸೇರಿಸ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಒಂದೇ ಸತಿ ಸೇರಿಸ್ತೀರಾ, ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡೆ ಎಲ್ಲ ಮಿಕ್ಸ್ ಮಾಡಿಬಿಟ್ರು. ಪೂರ್ತಿ 3/4 ಕೆ ಜಿ ಹಾಕ್ಬಿಟ್ಟಿದ್ದಾರೆ. ಮತ್ತು ಅದ್ರ ಮೇಲೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅಂದರೆ ಈ ರವೆ ಉಂಡೆಗೆ ನೀವೆಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಅದು ಆ ಫ್ಲೇವರ್ ಹಂಗೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಉಂಡೆ ಕಟ್ಕೋಬೋದು. ನೋಡಿ ಒಂದು ಅಷ್ಟಷ್ಟು ದೊಡ್ಡದಾಗಿ ಉಂಡೆ ಕಟ್ಟಿದ್ದಾರೆ. ಅಂದರೆ ನಾವು ಬೂರ ಸಕ್ಕರೆ ಎಲ್ಲ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ರವೆ ರೊಟ್ಟಿ ಥರ ಮಾಡಿ ತಟ್ಟಿ ಮಾಡಿದಾರಲ್ವ, ಇದು ನೀವು 1 ವಾರ ಹಂಗೆ ಇಡಿ ಆಚೆ ಬೇಕಾದರೂ, ತುಂಬ ಸಾಫ್ಟಾಗಿರುತ್ತೆ. ಅಂದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ ಅಮ್ಮ ಮಾಡೋ ರವೆ ಉಂಡೆ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ. ನಮಗಂತೂ ಅಮ್ಮ ಮಾಡೋ ರವೆ ಉಂಡೆ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.